ಹಾಯ್ ಎಲ್ಲೋ ಗಾಯ್ಸ್, ನಮಸ್ತೆ ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ, ಇವತ್ತು ಸಂಡೇ ಭಾನುವಾರ ಇವತ್ತು ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಗಾಯ್ಸ್. ಬನ್ನಿ, ಟೀ ಕುಡಿತೀರಾ? ಟೀ ಇಸ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ರಸ್ಕ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಅದು ನನಗೆ ದೊಡ್ಡ ಅಭ್ಯಾಸ ಆಗ್ತಿದೆ. ನಿಮಗೆ ಯಾರಿಗೆಲ್ಲ ಇಷ್ಟ ಈ ಕಾಂಬಿನೇಷನ್ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಗೊತ್ತಾ, ಬೆಳಗ್ಗೆಯಿಂದ 5 ಸರಿ ಟೀ ಕುಡ್ದಿದ್ದೀವಿ. ಏನು ಮಿಸ್ ಮಾಡಿಕೊಂಡು ಟೀ ಮಾತ್ರ ಮಿಸ್ ಮಾಡ್ಕೊಂಡು ಹೋದರೆ ಇದು ನನ್ನ ಅಭ್ಯಾಸ ಆಗ್ಬಿಟ್ಟಿದೆ. ಅನ್ಕೊತೀನಿ ಕಂಟ್ರೋಲ್ ಮಾಡಬೇಕು, ಒಳ್ಳೇದ ಅಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅಭ್ಯಾಸ ಆಗಿರೋದು ಬಿಡೋಕ್ಕೆ ತುಂಬ ಕಷ್ಟ. ಇವತ್ತು ನಾನು ಎಲ್ಲಿ ಕೂತಿದ್ದೀನಿ ಗೊತ್ತಾ, ನಮ್ಮ ಅಂಗಡಿ. ಆ್ಯಕ್ಚುಲಿ ನಮ್ಮ ಅಂಗಡಿ ನಮಗೇನೂ ತೋರಿಸಿಲ್ಲ, ಏನಾಗುತ್ತೆ ಅಂತ ಅಂದರೆ ಗೊತ್ತಿರಬೇಕು ನಿಮಗೆಲ್ಲ ಏನಾಗಿದೆ ಅಂತ. ನಮ್ಮದು ತರಕಾರಿ ಅಂಗಡಿ ಗೈಸ್, ನೋಡ್ತೀರಾ ಅಷ್ಟೊಂದು ದೊಡ್ಡ ಅಂಗಡಿ ಏನಿಲ್ಲ, ಚಿಕ್ಕ ಅಂಗಡಿ. ಫಸ್ಟು ಕಾಫಿ ಕುಡ್ಕೊಂಡ್ಬಿಡ್ತೀನಿ, ವೆಯ್ಟ್ ಮಾಡಿ ಗೈಸ್. ಟೀ ಕುಡ್ದಿದ್ದಾಯಿತು, ಗೊತ್ತಿಲ್ಲ ಗೈಸ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ಎಲ್ಲ ತಂದು ಬೇಗ ಬಂದ್ವಿ ಗೈಸ್. ಯಾಕೆ ಗೊತ್ತಾ, ಅವತ್ತು ಮನೆ ದೇವ್ರಿಗೆ ಹೋಗ್ಬೇಕಾಯಿತು. ಸೊ ನಮ್ಮ ಹಸ್ಬೆಂಡು ಮಕ್ಕಳೆಲ್ಲ ಮನೆ ದೇವ್ರಿಗೆ ಹೋಗಿದ್ದಾರೆ ಪೂಜೆ ಮಾಡ್ಕೊಂಬರೋಕ್ಕೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತರಕಾರಿ ಅಂಗಡಿ. ಚೆನ್ನಾಗಿಷ್ಟು ತರಕಾರಿ ಗೈಸ್. ಈಗ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಇದೆ. ಇವಾಗ ಸ್ವಲ್ಪ ತರಕಾರಿ ಜಾಸ್ತಿ ಆಗಿದೆ ಫ್ರೆಂಡ್ಸ್. ನೋಡಿ ಹೀಗಿದೆ ನಮ್ಮ ತರಕಾರಿ ಅಂಗಡಿ, ಚೆಂದ ಇದೆಯಲ್ಲ. ನಮ್ಮ ಅಂಗಡಿಯಲ್ಲಿರೋ ದೇವರು ನಿನ್ನೆ ಶನಿವಾರ ಆಗಿತ್ತು ಫ್ರೆಂಡ್ಸ್, ಪೂಜೆ ಮಾಡಿದ್ದೆ ಏಕಾದಶಿ ಅಂತ. ನಮ್ಮ ರಾಯರು ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ವ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಗನಿಗೆ ಓದಿಸೋದು ಸತ ನನ್ನ ಅಂಗಡಿಯಲ್ಲೇ ಆಗಿರುತ್ತೆ. ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಒಂದು ಸಂಡೇ 2 hours ಓದಿಸ್ತೀನಿ ನಾನು. ಆ್ಯಕ್ಚುಲಿ ಟ್ಯೂಷನ್ಗೆ ಹೋಗ್ತಾರೆ, ಆದರೂ ನಾವು ಸ್ವಲ್ಪ ಮನೇಲಿ ಓದಿಸ್ಬೇಕಲ್ವ, ಡಿಕ್ಟೇಷನ್ ಓದಿಸಿದೆ. ಇಲ್ಲಾಂದರೆ ಬಿಟ್ಟರೆ ಆಟ ಆಡ್ತಾನೇ ಇರ್ತಾನೆ. ಸೊ ಇವಾಗ ನಮಗೆ ಡಿಕ್ಟೇಷನ್ ಕೊಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಬ್ಲೌಸು ಇನ್ಸ್ಟಾಗ್ರಾಮ್ ಪೇಜಿನ ತರಿಸಿದ್ದು. ಪಿಂಕ್ ಕಲರ್ ವೆಲ್ವೆಟ್ ಬ್ಲೌಸು, ಎಂಬ್ರಾಯ್ಡಿಂಗ್ ಇರೋದು. ಓಕೆ, ಚೆನ್ನಾಗಿ ಬಂದಿದೆ, ವರ್ತ್ ಇಟ್ ಅಂತ ಹೇಳ್ಬೋದು. ಇದಕ್ಕೆ ನಾನು 380 rupees ಪೇ ಮಾಡಿದೆ. ಚೆನ್ನಾಗಿದೆ, ನಾಟ್ ಬ್ಯಾಡ್. ಬಟ್ ತುಂಬ ದೊಡ್ಡ ಸೈಜ್ ಕೊಟ್ಟು ಕಳಿಸಿದ್ದಾರೆ. ಇಟ್ಸ್ ಓಕೆ, ಸ್ಟಿಚ್ ಏನಾದರೂ ಹಾಕ್ಸ್ಕೊಬೋದು. ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಗೈಸ್, ಪ್ಲೀಸ್ ಯಾರು ಕಮೆಂಟ್ ಮಾಡಿ ಬೇಜಾರು ಮಾಡ್ಕೊಂಡು. ಎಲ್ಲ ಶೂಟು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಮಧ್ಯಾಹ್ನ ಅಂಗಡಿ ಕ್ಲೋಸ್ ಮಾಡಿದ್ವಲ್ಲ, ಇವಾಗ ಬಂದು 5 ಗಂಟೆಗೆ ಬಂದು ಅಂಗಡಿ ಓಪನ್ ಮಾಡಿದ್ವಿ. ಬನ್ನಿ, ಈವ್ನಿಂಗ್ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಬನ್ನಿ, ಈವ್ನಿಂಗ್ ವ್ಲಾಗ್ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಹೇಳ್ಕೊತೀನಿ ಗೈಸ್. ನೋಡಿ, ಇವಾಗ ನಾನು ಅಂಗಡಿಯೆಲ್ಲ ಜೋಡಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಇನ್ನೂ ಸ್ವಲ್ಪ ಮುಂದೆ ಜಾಸ್ತಿ ಆಗ್ತಾಯಿದ್ದೀನಿ, ಫ್ರೆಶ್ಶಾಗಿ ಕಾಣಬೇಕು ಅಂತ. ನೋಡಿ ಗೈಸ್, ನಾನು ಅಶ್ವು ಅಂತ ಹೇಳಿದೆ. ಸೊ ನನ್ನ ಮಗ ಆಮ್ಲೆಟ್ ತಂದು ಕೊಟ್ಟಿದ್ದಾನೆ. ಸೊ ಫಸ್ಟ್ ಟೈಮ್ ಮಾಡಿರೋದು ಆಮ್ಲೆಟ್. ಚೆನ್ನಾಗಿದೆಯಾ? ಟೇಸ್ಟ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆಯಾ ಅಂತ. ತಂದು ಕೊಟ್ಟು ಎಲ್ಲ ಅವನೇ ಖಾಲಿ ಮಾಡಿ. ಸೊ ಟ್ರೈ ಅಲ್ವಾ, ಚೆನ್ನಾಗಿ ಮಾಡಿದ್ರು. ಸಂಡೇ ಬಿಸ್ನೆಸ್ ಕಡಿಮೆ ಇದೆ ಗೈಸ್, ಬೋರಿಂಗ್. ತುಂಬ ಆಗ್ತಿತ್ತು ಗೈಸ್. ಸೊ ನನ್ನ ಮಗ ಒಂದು ಆಮ್ಲೆಟ್ ಮಾಡಿಕೊಟ್ಟ, ಅದರಲ್ಲಿ ಅರ್ಧ ಅವನೇ ತಿನ್ಕೊಂಡ, ಇನ್ನು ಅರ್ಧ ನಾನು ತಿಂದೆ. ಮತ್ತೆ ಮಾಡ್ತೀನಂತ ಹೋಗಿದ್ದಾನೆ. ಆ್ಯಂಡ್ ಸಂಡೇ ವ್ಯಾಪಾರ ಬಿಸ್ನೆಸ್ ಏನಿಲ್ಲ ಗೈಸ್, ತುಂಬ ಬೋರಿಂಗ್ ಆಗ್ತಿದೆ. ತರಕಾರಿ ಎಲ್ಲ ಹಾಗೆ ಇದೆ.
ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಜೋಡಿಸಿರೋ ತರಕಾರಿ ಎಲ್ಲ ಆಗಿದೆ. ನೋ ಬಿಸ್ನೆಸ್, ಸಂಡೇ ನೋ ಬಿಸ್ನೆಸ್. ಬನ್ನಿ ಮನೆಗೆ ಹೋಗೋಣ. ಇವಾಗ ಟೈಮ್ ಬಂದು 10:15 ಆಗಿದೆ. ಅಂಗಡಿ ಕ್ಲೋಸ್ ಮಾಡಿದ್ದೀನಿ. ಮನೆಗೆ ಹೋಗಿ ಕಿಚನ್ ಕ್ಲೀನ್ ಮಾಡಬೇಕು. ನೋಡಿ ಇಷ್ಟು ಪಾತ್ರೆ ಎಲ್ಲ ಬಿದ್ದಿದೆ. ಇದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಮನೆ ಆಚೆ ಬಾಗಿಲೆಲ್ಲ ತೊಳೆದು ಮತ್ತು ಅಂಗಡಿ ಹತ್ರ ಎಲ್ಲ ಕ್ಲೀನ್ ಮಾಡಿ ಮಲಗೋಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಗೈಸ್ ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಲವ್ ಯು ಆಲ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್ ಬಾಯ್, ಗುಡ್ ನೈಟ್.